ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಯೋಧ್ಯೆ ರಾಮ ಮಂದಿರಕ್ಕೆ ಕೊಟ್ಟ ದೇಣಿಗೆಯನ್ನು ಲೂಟಿ ಹೊಡೆದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಈ ಟ್ರಸ್ಟ್ ಇದೆಯಲ್ಲ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಇದರ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚಂಪತ್ ರಾಯ್ ನಿನ್ನೆ ಅಷ್ಟೇ ರಾಜೀನಾಮೆ ಕೊಟ್ಟಿದ್ದರು. ಈಗ ಚಂಪತ್ ರಾಯ್ಗೂ ಕೂಡ ವಿಚಾರಣೆಯ ಬಿಸಿ ತಟ್ಟಲಿದೆ. SIT ಅವರು ಚಂಪತ್ ರಾಯ್ ಜೊತೆಗೆ ಅನಿಲ್ ಮಿಶ್ರಾ ಇವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟ ನಂತರ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲೇಬೇಕು. ಇಲ್ಲಾಂದರೆ ವಿಚಾರಣೆ ಕಂಪ್ಲೀಟ್ ಆಗದೇ ಇಲ್ಲ. ಅಯೋಧ್ಯೆ ರಾಮ ಮಂದಿರ ದೇಣಿಗೆಯಲ್ಲಿ ಹಗರಣದ ಪ್ರಕರಣ, ಟ್ರಸ್ಟ್ನ ಕಾರ್ಯದರ್ಶಿಗಳ ವಿಚಾರಣೆ ಬಿಸಿ ತಟ್ಟುತ್ತಾ ಕಾರ್ಯದರ್ಶಿಗಳಿಗೆ ಅಂತ ಅಲ್ಲ, ವಿಚಾರಣೆ ಮಾಡಲೇಬೇಕು ಅಂತ ನನ್ನ ವಾದ. ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಮೇಲೆ ಈಗ ತೂಗುಗತ್ತಿ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಚಂಪತ್ ರಾಯ್, ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ಟ್ರಸ್ಟ್ನ ಸದಸ್ಯ ಆಗಿದ್ದರು ಅನಿಲ್ ಮಿಶ್ರಾ, ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಇವರಿಬ್ಬರ ವಿಚಾರಣೆ ಕೂಡ ನಡೆಯುವ ಸಾಧ್ಯತೆ ಇದೆ. ಅದು SIT ಇಂದ ಪ್ರಕರಣದ ತನಿಖೆಯನ್ನು SIT ಅವರು ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಇದಕ್ಕೋಸ್ಕರ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದ್ರು. ಈಗಾಗಲೇ 8 ಜನ ಅರೆಸ್ಟ್ ಆಗಿದ್ದಾರೆ. ಆದರೆ ಅರೆಸ್ಟ್ ಆದವರೆಲ್ಲ ಸಣ್ಣ ಪುಟ್ಟವರು, ದುಡ್ಡು ಎಣಿಸೋರು ಅಥವಾ ಅಲ್ಲಿಂದ ಬ್ಯಾಂಕ್ಗೆ ದುಡ್ಡು ತಗೊಂಡೋಗೋ ಡ್ರೈವರು, ಈ ಥರ. ಚಂಪತ್ ರಾಯ್ ಅವರ ಪರ್ಸ್ನಲ್ ಕಾರ್ ಡ್ರೈವರ್ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಹಾಗಾಗಿ ಚಂಪತ್ ರಾಯ್ ನಿನ್ನೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿರೋದು. ಈಗ ಚಂಪತ್ ರಾಯ್ ಅವ್ರನ್ನೂ ವಿಚಾರಣೆ ಮಾಡಲೇಬೇಕು. ಹಾಗಾಗಿ ಅದು ಯಾವಾಗ ಆಗುತ್ತೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಇವತ್ತೇ ಮಾಡ್ತಾರಾ, ನಾಳೆ ಮಾಡ್ತಾರಾ? ಆಗಬೇಕು. ಒಂದು ವೇಳೆ ಇವರು ಕೂಡ ತಪ್ಪಿತಸ್ಥರು ಅಂತ ಗೊತ್ತಾದರೆ ಮುಲಾಜಿಲ್ದೆ ಅರೆಸ್ಟ್ ಮಾಡಬೇಕು. ಅದು ಯಾರೇ ಆಗಿರಲಿ, ಅವರು ರಾಮನ ಹೆಸರಿನಲ್ಲಿ ದುಡ್ಡು ತಿಂದವರು ಯಾರೇ ಆಗಿರಲಿ. ನಿನ್ನೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ, ಅವರು ಯಾರೇ ಆಗಿದ್ದರೂ ಬಿಡಲ್ಲ ಅಂತಂದ್ಬಿಟ್ಟು. ಯಾಕೆಂದರೆ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಹಾಗಾಗಿ ಅವರ ತಪ್ಪೇನಾದ್ರು ಕಂಡು ಬಂದರೆ, ತಪ್ಪು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ ಚಂಪತ್ ರಾಯ್ದು, ಎಲ್ಲ ಈ ವಂಶವೃಕ್ಷದ ರೀತಿಯಲ್ಲಿ ಅವರು, ಅವ್ರ ಮಕ್ಕಳು, ಅವ್ರ ಅಳಿಯ ಅವರವ್ರನ್ನೇ ಹಾಕ್ಕೊಂಡಿದ್ದಾರೆ ಇಲ್ಲಿ ದುಡ್ಡು ಎಣಿಸೋದಕ್ಕೆ. ಇವೆಲ್ಲ ಚಂಪತ್ ರಾಯ್ ಗೊತ್ತಿರಲಿಲ್ವ? ಹಾಗಾದರೆ ಮತ್ತೆ ಪ್ರಧಾನ ಕಾರ್ಯದರ್ಶಿ ಅಂತ ಯಾಕೆ ಆಗಬೇಕು? ಹಾಗಾಗಿ ಇವಾಗ ಚಂಪತ್ ರಾಯ್ ವಿಚಾರಣೆ ಆಗಲೇಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಇವಾಗ ಚಂಪತ್ ರಾಯ್ ಆಗಲಿ ಅನಿಲ್ ಮಿಶ್ರಾ ಆಗಲಿ ಅವರ ವಿಚಾರಣೆ ಆಗದೇನೆ ಎಂಟೈರ್ ತನಿಖೆ ಮುಕ್ತಾಯನೇ ಆಗಲ್ಲ. ಹಾಗಾಗಿ ಅವ್ರ ವಿಚಾರಣೆ ಆಗಲೇಬೇಕಾಗತ್ತೆ ಅಲ್ವಾ? ಖಂಡಿತವಾಗ್ಲೂ ಕೂಡ ಇವರಿಬ್ಬರ ವಿಚಾರಣೆಯನ್ನು SIT ಆರಂಭದಿಂದಲೂ ಕೂಡ ತೀವ್ರವಾಗಿ ನಡೆಸ್ತಾ ಇದೆ. ಸೊ ಹಲವಾರು ವಿಚಾರಗಳನ್ನು ಕೂಡ ಅವರು ಬಹಿರಂಗಪಡಿಸಿದ್ದಾರೆ. ಸೊ ಪ್ರಾಥಮಿಕ ಹಂತವಾಗಿ ಯಾವುದೆಲ್ಲ ವಿಚಾರಗಳನ್ನು ಅವರಿಂದ ಮಾಹಿತಿಯನ್ನು ಪಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಪಡೆದುಕೊಂಡಿತ್ತು. ಅದಾದ ಬಳಿಕ ಅವರೇ ನೈತಿಕ ಹೊಣೆಯನ್ನು ಹೊತ್ತಿ ಈಗ ಪ್ರಧಾನ ಕಾರ್ಯದರ್ಶಿ ಮತ್ತು ಟ್ರಸ್ಟಿ, ಸೊ ಇವರಿಬ್ಬರು ಕೂಡ ಈಗ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಸೊ ಈ ರಾಜೀನಾಮೆಯನ್ನು ಸಲ್ಲಿಸೋದರ ಹಿಂದೆ ಮತ್ತೆ ಬೇರೆ ಏನಾದರೂ ವಿಚಾರಗಳಿದಾವ ಅನ್ನುವಂಥದ್ರ ಬಗ್ಗೆ ಕೂಡ ಈಗ SIT ಅವರನ್ನು ಬಿಟ್ಟು ಮತ್ತೆ ಅದನ್ನು ನೋಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಪ್ರಮುಖವಾಗಿ ಈ 8 ಆರೋಪಿಗಳೇನಿದ್ದಾರೆ, ಸೊ 8 ಆರೋಪಿಗಳು ಕೂಡ ಈ ಒಂದು ನಗದು, ಚಿನ್ನ, ಬೆಳ್ಳಿ ಸಾಗಾಟ ಮಾಡುವಂಥದ್ದು ಅಥವಾ ಹಣ ಕಳುವು ಮಾಡಿ ಪ್ರತ್ಯೇಕವಾಗಿ ಅವರವರ ಪಾಲಿಗೆ ಎಷ್ಟು ಬೇಕು ಅಷ್ಟನ್ನು ಹಂಚಿಕೊಳ್ಳುವಂಥದ್ದು, ಅದೆಲ್ಲವನ್ನು ಕೂಡ ಒಂದು ಟೀಮ್ ವರ್ಕ್ ಆಗಿ ಮಾಡ್ತಾ ಇದ್ರು. ಸೊ ಹೀಗಾಗಿ ಯಾರ್ಯಾರ ರೋಲ್ ಏನಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ SITಗೆ ಕೂಡ ಗೊತ್ತಾಗಿದೆ. ಆದರೆ ಇವರು ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲೇ ಪ್ರಧಾನ ಕಾರ್ಯದರ್ಶಿ ಹಾಗೆ ಟ್ರಸ್ಟಿ ಇವರಿಬ್ಬರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ರಾಜೀನಾಮೆ ಕೊಟ್ಟ ಬಳಿಕ ಮತ್ತೇನು ತನಿಖೆಯಿಂದ ಹೊರ ಬರ್ತೀವಿ ಅನ್ನುವಂಥದ್ದೇನೂ ಅಲ್ಲ. ಆದರೆ ಆ ಒಂದು ಆಡಳಿತ ಮಂಡಳಿಗೆ ರಾಜೀನಾಮೆಯನ್ನು ಕೊಟ್ಟಿರೋದಷ್ಟೇ. ಈಗಷ್ಟೇ ಪ್ರಾಥಮಿಕ ವರದಿಯನ್ನು ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರಕ್ಕೆ ಈಗಾಗಲೇ SITಯನ್ನು ಕೂಡ ಕೊಟ್ಟಿದೆ. ಸೊ ಮತ್ತೆ ಮುಂದಿನ ಬೆಳವಣಿಗೆಗಳಲ್ಲಿ ಬೇರೆದೇ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೂಡ ಆರಂಭ ಮಾಡಲಾಗ್ತಾ ಇದೆ. ನೋಡಿ, ಒಂದು ಇಂಟ್ರೆಸ್ಟಿಂಗ್ ಹೇಗೆ ಅಂದರೆ ಇವರೆಲ್ಲರೂ ಕೂಡ ಅಲ್ಲೇ CCTVಗಳು ಇರ್ತಾ ಇದ್ವು. CCTVಗಳು ಇದ್ದರೂ ಕೂಡ CCTVಗಳನ್ನು ಕಣ್ತಪ್ಪಿಸಿ ಇವರು ಕಳುವನ್ನು ಮಾಡ್ತಾಯಿದ್ರು. ಅಂದರೆ ಇವರು ಏನು ಗ್ಯಾಂಗ್ ಇದೆ, ಸೊ CCTVಗಳಿಗೆ ಒಬ್ಬ ಅಡ್ಡಲಾಗಿ ನಿಂತರೆ ಇನ್ನೊಬ್ಬ ಆಚೆ ಈಚೆ ಮೂವ್ಮೆಂಟ್ ಮಾಡುವಂಥದ್ದು ಅಥವಾ ದುಡ್ಡು ಎಣಿಸುವಂಥ ಸಂದರ್ಭದಲ್ಲಿ ಹೆಚ್ಚುವರಿ ನೋಟುಗಳನ್ನು ಅದರಲ್ಲಿ ಆ್ಯಡ್ ಮಾಡುವಂಥದ್ದು
ಅಥವಾ ಕ್ಯಾಮರಾಗೆ ಅಡ್ಡಲಾಗಿ ಆ ನಂತರ ಆ ಒಂದಿಷ್ಟು ಬೆಳ್ಳಿ ವಸ್ತುಗಳನ್ನು ಸಾಗಿಸುವಂಥದ್ದು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಮತ್ತು ಇದರಲ್ಲಿ ಬ್ಯಾಂಕ್ ನೌಕರು, ನಿವೃತ್ತ ಬ್ಯಾಂಕ್ ನೌಕರು ಕೂಡ ಇದ್ದರು. ಅವರು ಕೂಡ ಬ್ಯಾಂಕಿಗೆ ಹೋಗಿ ಒಂದಿಷ್ಟು ನಗದು ಹಣವನ್ನು ಡೆಪಾಸಿಟ್ ಮಾಡುವಂಥದ್ದು ಅದೆಲ್ಲ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಕೂಡ ಆ ಕಂತೆಗಳಿಗೆ ಹೆಚ್ಚುವರಿ ನೋಟುಗಳನ್ನು ಸೇರಿಸ್ತಾ ಇದ್ರು. ಸೊ ಹೀಗೆ ಅವರು ಹೇಗೆಲ್ಲ ಹಣವನ್ನು ಎಗರಿಸ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಬಂಧಿತರು ಬಾಯಿ ಬಿಟ್ಟಿದ್ದಾರೆ. ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಈಗ SIT ಟೀಮ್ ಈಗ ಬಂಧಿತರಿಂದ ಏನು ಮಾಹಿತಿಯನ್ನು ಪಡಿತಾ ಇದೆ. ಅರವಿಂದ್.